Hello everyone, welcome our education channel We Learn Together. ಈ ಒಂದು ವಿಡಿಯೋದಲ್ಲಿ ನಾವೀಗ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆಗಳ ಸೀರೀಸ್ ಏನಿದಾವೆ ಆ ಬಹು ಆಯ್ಕೆಯ ಪ್ರಶ್ನೆಗಳ ಸೀರೀಸ್ನ ಭಾಗ 2 ನಾವೀಗ ನೋಡ್ತಾ ಹೋಗೋಣ. 30 ಬಹು ಆಯ್ಕೆಯ ಪ್ರಶ್ನೆಗಳ ಒಂದೇನು ಸೀರೀಸ್ಗಳನ್ನ ನೋಡ್ತಾ ಇದ್ವಿ. ಒಂದು ಅರ್ಧ ಗಂಟೆಯ ಅವಧಿಯಲ್ಲಿ 30 ಕ್ವಶನ್ಗಳನ್ನ ನಾವು ಕವರ್ ಮಾಡಿ ಅದರ ಸುತ್ತಲೂ ಇರುವಂತಹ ಇತರೆ ವಿಷಯಗಳನ್ನು ಕವರ್ ಮಾಡೋದ್ರಿಂದ ಇವೆಲ್ಲವೂ ಬೇಗ ಕಡಿಮೆ ಅವಧಿಯಲ್ಲಿ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದ ವಿಡಿಯೋಗಳನ್ನ ಮಾಡ್ತಾ ಇರುವಂಥದ್ದು. ಇದರ ಜೊತೆಯಲ್ಲಿ ನಮ್ಮ ಚಾನಲ್ನಲ್ಲಿ ನೀವು ಸಮಾಜ ವಿಜ್ಞಾನದ ಅಂದರೆ 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನದ ಸಂಪೂರ್ಣ ಸಮಾಜ ವಿಜ್ಞಾನ ಸೀರೀಸ್ಗಳನ್ನು ಸಹ ನೋಡ್ಬೋದು. ಅವುಗಳ ಸಹ ನಿಮ್ಮ ಒಂದೊಂದು ಲೈನರ್ ಇರುವಂತಹ ಕ್ವಶನ್ಗಳಾಗಿರೋದ್ರಿಂದ ಡೈರೆಕ್ಟ್ ಆನ್ಸರ್ಗಳು ಬರುವಂಥವುಗಳನ್ನು ನೀವು ಕವರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. 1, 2 ಅಥವಾ 3 ಗಂಟೆ ಒಳಗಡೆ ಒಂದು ಇಡೀ ಬುಕ್ನಲ್ಲಿರುವಂತಹ ವಿಷಯಗಳು ನಿಮಗೆ ಸಿಗ್ತಾ ಇದ್ದಾವೆ ಅಂತಂದರೆ ಆ ಒಂದು ಟೈಮನ್ನು ನೀವು ಉಳಿದ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರುವಾಗಲೋ ಅಥವಾ ಇನ್ಯಾವುದೋ ಕೆಲಸವನ್ನು ಮಾಡ್ತಾ ಇರುವಾಗಲೋ ಅಲ್ಲಿ ಆ ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಆ ರೀತಿಯ ಒಂದು ಒನ್ ಲೈನರ್ ಇರುವಂತಹ ಮಾಸಂಚಿಕೆಗಳನ್ನ ಮಾಡಿದ್ದೇವೆ. ಅದರ ಜೊತೆಯಲ್ಲಿ ಸುಮಾರು 700ರಷ್ಟು ವಿಡಿಯೋ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ. ಅದು ಸೈಕಾಲಜಿಗೆ ಸಂಬಂಧಪಟ್ಟಂತಿರ್ಬೋದು, ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಿರುವಂಥದ್ದು, ಪ್ರೀವಿಯಸ್ ಇಯರ್ನ HSTR ಪೇಪರ್ಗಳಾಗಿರಬಹುದು, ಹಾಗೆ GPTಯ ಪೇಪರ್ಗಳಾಗಿರ್ಬೋದು. ಅದರ ಜೊತೆಯಲ್ಲಿ ಬಹಳಷ್ಟು TETಯ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳು, ಸೈಕಾಲಜಿಗೆ ಸಂಬಂಧಪಟ್ಟಂತಹ ಪೇಪರ್ಗಳು, ಬಹಳಷ್ಟು ಪೇಪರ್ಗಳನ್ನ ನಾವು ಸಾಲ್ವ್ ಮಾಡಿರೋದ್ರಿಂದ ಇವೆಲ್ಲವೂ ಸಹ MCQ ಮಾದರಿಯ ಕ್ವಶನ್ಗಳು. ಇವುಗಳನ್ನ ಸಾಲ್ವ್ ಮಾಡೋದ್ರಿಂದ ನಿಮಗೆ ಹೆಚ್ಚೆಚ್ಚು ಕ್ವಶನ್ಗಳನ್ನ ಅನಲೈಸ್ ಮಾಡುವಂತಹ ಒಂದು ಸ್ಕಿಲ್ ಬೆಳೀತಾ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಅದೇ ರೀತಿಯ ಕ್ವಶನ್ಗಳನ್ನ ನಾವು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಮ ಮುಂದೆ ತರ್ತಾ ಇರುವಂಥದ್ದು. ಸೊ ಈ ವಿಡಿಯೋವನ್ನು ನಾವೀಗ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತೋ ಮೂಲಕ ನಮಗೆ ನೋಟಿಫೈ ಆಗಿರಿ. ಸೊ ಫಸ್ಟ್ ಕ್ವಶನ್ ಈಗಿರೋದು, ಕುದ್ಮಲ್ ರಂಗರಾವ್ ಅವರು ಈ ಕೆಳಗಿನ ವಿಷಯದ ಹೋರಾಟಕ್ಕೆ ಪ್ರಸಿದ್ಧರಾಗಿದ್ದರು. ಆಪ್ಷನ್ 1 ಕರ್ನಾಟಕ ಏಕೀಕರಣಕ್ಕಾಗಿ, ಆಪ್ಷನ್ 2 ಮಂಗಳೂರಿನ ಜಿಲ್ಲೆಯ ಹೋರಾಟಕ್ಕಾಗಿ, ಆಪ್ಷನ್ 3 ಅಸ್ಪೃಶ್ಯತಾ ನಿವಾರಣೆಗಾಗಿ, ಆಪ್ಷನ್ 4 ಭ್ರಷ್ಟಾಚಾರ ನಿವಾರಣೆಗಾಗಿ. ಕುದ್ಮಲ್ ರಂಗರಾವ್ ಅವರು. ನಾವೀಗ 6, 7ನೇ ತರಗತಿಯ ಸಮಾಜ ವಿಜ್ಞಾನ ಬುಕ್ಕನ್ನು ನೋಡ್ತೇವೆ. ಅದರಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕ ಅನ್ನುವಂಥದ್ದು ಏನು 6ನೇ ಕ್ಲಾಸ್ನಲ್ಲಿ ಒಂದು ಲೆಸನ್ ಇದೆ. ಇಡೀ ಕರ್ನಾಟಕದ ಇನ್ಫಾರ್ಮೇಷನ್ಗಳನ್ನ ಅದರಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಬರುವಂತಹ ಒಂದು ಸಿಂಪಲ್ ಆಗಿರುವಂತಹ ಡೈರೆಕ್ಟ್ ಪ್ರಶ್ನೆ ಇದು. ಕುದ್ಮಲ್ ರಂಗರಾವ್ ಅವರು ಈ ಕೆಳಗಿನ ವಿಷಯದಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಅಸ್ಪೃಶ್ಯತೆ ನಿವಾರಣೆಗಾಗಿ ಇವರು ಬಹಳಷ್ಟು ಹೋರಾಟವನ್ನ ಮಾಡಿದ್ದಾರೆ. ಅಸ್ಪೃಶ್ಯತೆಯ ವಿರುದ್ಧವಾಗಿ ಅನೇಕ ಹೋರಾಟಗಳನ್ನು ಇವರು ಕೈಗೊಂಡಿದ್ದಾರೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಬೆಳಗಲ್ ವೀರಣ್ಣ ಪ್ರಸಿದ್ಧರಾಗಿರುವ ಕ್ಷೇತ್ರ ಯಾವುದು? ಆಪ್ಷನ್ 1 ತೊಗಲುಗೊಂಬೆ ಆಟ, ಆಪ್ಷನ್ 2 ವೀರಗಾಸೆ, ಆಪ್ಷನ್ 3 ನಂದಿ ಕುಣಿತಕ್ಕಾಗಿ, ಆಪ್ಷನ್ 4 ಸಿಳ್ಳೆ ಕ್ಯಾತರ ಆಟ ಅನ್ನುವಂಥದ್ದು. ಈ ಒಂದು 4 ಜನಪದ ಕಲೆಗಳಾಗಿದ್ದಾವೆ. ಈ ಬೆಳಗಲ್ ವೀರಣ್ಣ ಅವರು ಈ ಯಾವ ಒಂದು ಜನಪದ ಕಲೆಗೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ತೊಗಲುಗೊಂಬೆಯಾಟ. ಇದು ಬೆಳಗಲ್ ವೀರಣ್ಣ ಅವರು ಪ್ರಸಿದ್ಧರಾಗಿರುವಂತಹ ಒಂದು ಜನಪದ ಕಲಾ ಕ್ಷೇತ್ರ. ಈ ಪ್ರತಿಯೊಂದು ಇಂಪಾರ್ಟೆಂಟ್ ಇರುವಂತಹ ಪರ್ಸನ್ಗಳಾಗಿರ್ಬೋದು ಅಥವಾ ಈ ಜಿಲ್ಲೆಗಳಲ್ಲಿ ಇಂಪಾರ್ಟೆಂಟ್ ಇರುವಂತಹ ಪ್ಲೇಸ್ಗಳಾಗಿರ್ಬೋದು, ಅಲ್ಲಿರುವಂತಹ ಕಲೆಗಳಾಗಿರ್ಬೋದು, ಅವುಗಳನ್ನು ಶಾರ್ಟ್ ಆಗಿ ನಾವು ನೋಟ್ ಡೌನ್ ಮಾಡ್ಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನೋಟ್ಸ್ಗಳೇ ನಮಗೆ ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ನೆಕ್ಸ್ಟ್ 3ನೇ ಪ್ರಶ್ನೆ, ಚಾಲುಕ್ಯ ವಿಕ್ರಮ ಶಕೆಯನ್ನು ಆರಂಭಿಸಿದ ರಾಜ? ಆಪ್ಷನ್ 1 2ನೇ ವಿಕ್ರಮಾದಿತ್ಯ, ಆಪ್ಷನ್ 2 ಸಮುದ್ರಗುಪ್ತ, ಆಪ್ಷನ್ 3 ಶ್ರೀಗುಪ್ತ, ಆಪ್ಷನ್ 4 6ನೇ ವಿಕ್ರಮಾದಿತ್ಯ. ಚಾಲುಕ್ಯ ವಿಕ್ರಮ ಶಕೆ ಇದನ್ನು ಆರಂಭಿಸಿದವರು ಯಾರು? ಆಯಿತಾ, ಕಲ್ಯಾಣಿ ಚಾಲುಕ್ಯರ ಒಬ್ಬ ಪ್ರಸಿದ್ಧನಾದಂತಹ ಅರಸ. ಆತ ಈ ಚಾಲುಕ್ಯ ವಿಕ್ರಮ ಶಕವನ್ನು ಆರಂಭ ಮಾಡ್ತಾನೆ. ಸರಿಯಾದ ಉತ್ತರ 6ನೇ ವಿಕ್ರಮಾದಿತ್ಯ. ಈ ಬೀದರ್ನ ಬಸವ ಕಲ್ಯಾಣವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು ಈ ಕಲ್ಯಾಣದ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸ್ತಾರೆ. ಆ ಒಂದು ಕಲ್ಯಾಣದ ಚಾಲುಕ್ಯರ ಪ್ರಸಿದ್ಧನಾದಂತಹ ಅರಸ 6ನೇ ವಿಕ್ರಮಾದಿತ್ಯ. ಈತ ಚಾಲುಕ್ಯ ವಿಕ್ರಮ ಶಕೆ ಇದನ್ನು ಪ್ರಾರಂಭ ಮಾಡ್ತಾನೆ. ಇನ್ನು ಶ್ರೀಗುಪ್ತ, ಸಮುದ್ರಗುಪ್ತ ಇವಿಬ್ಬರು ಸಹ ಗುಪ್ತರ ವಂಶದಲ್ಲಿ ಬರುವಂತಹ ಒಬ್ಬ ಪ್ರಸಿದ್ಧ ದೊರೆಗಳಾಗಿದ್ದಾವೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಕಂಚು ಶಿಲ್ಪಕಲೆಗೆ ಹೆಚ್ಚು ಕೊಡುಗೆ ನೀಡಿದ ರಾಜಮನೆತನ? ದೆಹಲಿಯ ಸುಲ್ತಾನರು,
ಆಪ್ಷನ್ 2 ವಿಜಯನಗರ ಸಾಮ್ರಾಜ್ಯ, ಆಪ್ಷನ್ 3 ಚೋಳರು, ಆಪ್ಷನ್ 4 ಮೌರ್ಯರು. ಕಂಚಿನ ಶಿಲ್ಪಕಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಮನೆತನ. ಸರಿಯಾದಂತಹ ಉತ್ತರ ಆಪ್ಷನ್ 3 ಚೋಳ ರಾಜವಂಶದವರು. ಕಂಚಿನ ನಟರಾಜ ವಿಗ್ರಹ ಇದಕ್ಕೆ ಪ್ರಮುಖವಾದಂತಹ ಒಂದು ಉದಾಹರಣೆ. ಈ ಕಂಚಿನ ಶಿಲ್ಪಕಲೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇವರು ಕೊಟ್ಟಿದ್ರು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಕರಡು ಪ್ರತಿಯನ್ನು ಪರಿಶೀಲಿಸಿ ಎಷ್ಟು ತಿದ್ದುಪಡಿಗಳನ್ನು ಸೂಚಿಸಿದ್ರು? ಯಾವಾಗ ಸಂವಿಧಾನ ರಚನಾ ಸಮಿತಿಯ ಮುಂದೆ ಕರಡು ಸಮಿತಿಯವರು ಸಂವಿಧಾನದ ಕರಡು ಪ್ರತಿಯನ್ನು ಇಡ್ತಾರೋ ಆಗ ಅವರು ಎಷ್ಟು ತಿದ್ದುಪಡಿಗಳನ್ನ ಸೂಚಿಸಿದ್ರು, ಅದರಲ್ಲಿನ ಬದಲಾವಣೆಗಳನ್ನು ನೋಡಿದ್ರು ಅನ್ನುವಂಥದ್ದು. ಆಪ್ಷನ್ 1 2473, ಆಪ್ಷನ್ 2 2475, ಆಪ್ಷನ್ 3 2575, ಆಪ್ಷನ್ 4 2677 ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 2473 ತಿದ್ದುಪಡಿಗಳನ್ನು ಸೂಚಿಸಿದ್ರು ಈ ಸಂವಿಧಾನ ರಚನಾ ಸಮಿತಿಯವರು. ಈ ಕರಡು ಪ್ರತಿಯ ರಚನೆ ಆಗುತ್ತೆ. ಒಟ್ಟು ಸಂವಿಧಾನ ರಚನೆ ಆಗಲಿಕ್ಕೆ 2 ವರ್ಷದ 11 ತಿಂಗಳ 18 ದಿನಗಳ ಒಂದು ಸಮಯವನ್ನ 18 ಡೇಸ್ 18 ದಿನಗಳ ಒಂದು ಸಮಯವನ್ನು ತೆಗೆದುಕೊಳ್ಳುತ್ತೆ ಸಂವಿಧಾನ ರಚನೆ ಆಗಲಿಕ್ಕೆ. ಈ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿದ್ದರು. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ರಚನಾ ಸಭೆ ಸಂವಿಧಾನದ ಅಧ್ಯಕ್ಷರನ್ನಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನ ಮಾಡ್ತು. ಸಚ್ಚಿದಾನಂದ್ ಸಿನ್ಹಾ ಅವರು ಹಂಗಾಮಿ ಸದಸ್ಯರಾಗಿದ್ದರು. ಅಲ್ಲೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಪರ್ಸನ್ಗಳ ಹೆಸರುಗಳು ಬರ್ತಾ ಹೋಗ್ತವೆ. ಅವುಗಳನ್ನು ಅವರು ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ರು ಅನ್ನುವಂಥದ್ದನ್ನ ನೋಡಿಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ಒಟ್ಟು ತಿದ್ದುಪಡಿಗಳ ಸಂಖ್ಯೆ 2473 2473 ತಿದ್ದುಪಡಿಗಳನ್ನು ಸೂಚಿಸಿದ್ರು. ನೆಕ್ಸ್ಟ್ 6ನೇ ಪ್ರಶ್ನೆ. ಪ್ರಪಂಚದ ಮೇಲ್ಛಾವಣಿ. ಆಪ್ಷನ್ 1 ಚೀನಾ, ಆಪ್ಷನ್ 2 ನೇಪಾಳ್, 3 ಮಂಗೋಲಿಯಾ, 4 ಟಿಬೆಟ್. ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೆಯುವಂತಹ ಪ್ರಸ್ಥಭೂಮಿ ಇದೊಂದು ಪ್ರಸ್ಥಭೂಮಿಯಾಗಿದೆ. ಆ ಯಾವ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ? ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಟಿಬೆಟ್ ಪ್ರಸ್ಥಭೂಮಿಯನ್ನ ಪ್ರಪಂಚದ ಮೇಲ್ಛಾವಣಿ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 7ನೇ ಪ್ರಶ್ನೆ. ವಿದೇಶಿಗನೊಬ್ಬ ಭಾರತದಲ್ಲಿ ಕನಿಷ್ಠ ಎಷ್ಟು ವರ್ಷಗಳ ಕಾಲ ವಾಸವಿದ್ದರೆ ಆತ ಭಾರತದ ಪೌರತ್ವವನ್ನು ನೋಂದಣಿ ಮೂಲಕ ಪಡೆಯಬಹುದು? ಆಪ್ಷನ್ 1 10 ವರ್ಷ, ಆಪ್ಷನ್ 2 8 ವರ್ಷ, ಆಪ್ಷನ್ 3 15 ವರ್ಷ, ಆಪ್ಷನ್ 4 5 ವರ್ಷ. ಯಾವುದೇ ಒಬ್ಬ ವಿದೇಶಿಗ ಭಾರತದಲ್ಲಿ ಕನಿಷ್ಠ ಎಷ್ಟು ವರ್ಷ ವಾಸವಿದ್ದು ಆತ ಅಲ್ಲಿನ ಅರ್ಹತೆಗಳನ್ನು, ಈಗ ಭಾರತೀಯರು ಏನು ಅರ್ಹತೆಗಳನ್ನು ಹೇಳ್ತಾರೋ ಒಂದು ದೇಶದ ಪೌರತ್ವವನ್ನು ಪಡೀಲಿಕ್ಕೆ ಆ ಅರ್ಹತೆಗಳನ್ನೆಲ್ಲ ಪೂರೈಸಿದ್ರೆ ನೋಂದಣಿಯ ಮೂಲಕ ಎಷ್ಟು ವರ್ಷ ಇದ್ರೆ ಆತ ಪಡೆದುಕೊಳ್ಬಹುದು ಅನ್ನುವಂಥದ್ದು. ಸರಿಯಾದ ಉತ್ತರ ಆಪ್ಷನ್ 4 5 ವರ್ಷಗಳಿದ್ರೆ ಭಾರತದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ 5 years ಆತ ಭಾರತದಲ್ಲಿ ವಾಸ ಮಾಡಿರಬೇಕು. ಅದಾದ ಮೇಲೆ ಆತ ನೋಂದಣಿಯ ಮೂಲಕ ಭಾರತೀಯ ಪೌರತ್ವವನ್ನು ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಪಡೆದುಕೊಳ್ತಾನೆ. ಅದರ ಜೊತೆಗೆ ಇನ್ನೊಂದಿಷ್ಟು ಬೇರೆ ನಿಯಮಗಳು ಅವುಗಳಿರ್ತವೆ. ಅವುಗಳನ್ನೆಲ್ಲ ಆತ ಪೂರೈಸಿದ್ದ ಅಂತ ಆದರೆ ಆತ ಭಾರತದ ಪೌರ ಅಂತ ಹೇಳಿ ಭಾರತೀಯ ಪೌರತ್ವವನ್ನು ಪಡೀಲಿಕ್ಕೆ ಅವಕಾಶ ಕೊಡಲಾಗಿದೆ. ಇದು ದೇಶದಿಂದ ದೇಶಕ್ಕೆ ಭಿನ್ನ ಆಗಿರುತ್ತೆ. ಭಾರತದಲ್ಲಿ ಕನಿಷ್ಠ 5 ವರ್ಷಗಳು ಇರಬೇಕಾದಂಥ ಅವಶ್ಯಕತೆ ಇದೆ. ನೆಕ್ಸ್ಟ್ 8ನೇ ಪ್ರಶ್ನೆ. ವೃಜ್ಜಿ ಗಣರಾಜ್ಯದ ರಾಜಧಾನಿ. ಆಪ್ಷನ್ 1 ಪಾಟಲಿಪುತ್ರ, ಆಪ್ಷನ್ 2 ಉಜ್ಜಯಿನಿ, ಆಪ್ಷನ್ 3 ಕೋಸಲ, ಆಪ್ಷನ್ 4 ವೈಶಾಲಿ. ವೃಜ್ಜಿ ಅನ್ನುವಂಥದ್ದು ಈ ಜೈನ ಮತ್ತು ಬೌದ್ಧ ಮತಗಳು ಭಾರತದಲ್ಲಿ ಪ್ರಸಾರ ಹೊಂದ್ತಾ ಹೋದ್ವು, ಬೆಳವಣಿಗೆ ಅಂತ ಹೋದ್ವು. ಆ ಸಂದರ್ಭದಲ್ಲಿ ಒಂದಿಷ್ಟು ಗಣರಾಜ್ಯಗಳು, ಒಂದಿಷ್ಟು ರಾಜಮನೆತನಗಳು ಇದ್ವು. ಅದರಲ್ಲಿ ಪ್ರಮುಖವಾದಂಥ ಒಂದು ಗಣರಾಜ್ಯ ಅಂದರೆ ವೃಜ್ಜಿ ಹೇಳುವಂಥದ್ದು. ಇದರ ರಾಜಧಾನಿ ವೈಶಾಲಿ ಆಗಿತ್ತು. ವೈಶಾಲಿ ಇದು ವೃಜ್ಜಿ ಗಣರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ರಾಜನಿಗೆ ಸಲಹೆಗಾಗಿ ಒಂದಿಷ್ಟು ಸಮಿತಿಗಳಿರ್ತಾ ಇದ್ವು. ರಾಜ ಆದವನು ಆಯ್ಕೆ ಆಗ್ತಾ ಇದ್ದ, ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾ ಇದ್ದ. ಅದರಿಂದ ಇದು ಗಣರಾಜ್ಯ ಅನ್ನುವಂಥ ಒಂದು ಹೆಸರನ್ನ ಪಡೆದುಕೊಂಡಿತು. ನೆಕ್ಸ್ಟ್ 9ನೇ ಪ್ರಶ್ನೆ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು. ಆಪ್ಷನ್ 1 ಬೇಲೂರು, ಆಪ್ಷನ್ 2 ಬಾದಾಮಿ, ಆಪ್ಷನ್ 3 ಹಳೆಬೀಡು, ಹಾಗೆ ಆಪ್ಷನ್ 4 ಐಹೊಳೆ. ಯಾವುದನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೀತಾ ಇದ್ದಾರೆ? ಸರಿಯಾದ ಉತ್ತರ ಆಪ್ಷನ್ 4 ಐಹೊಳೆಯನ್ನ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳಿ ಕರೆಯುವಂಥದ್ದು. ಈ ಬಾದಾಮಿ, ಐಹೊಳೆ ಹಾಗೂ ಪಟ್ಟದಕಲ್ಲು
ಪಟ್ಟದ ಕಲ್ಲು. ಇವು ಮೂರೂ ಸಹ ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿದ್ವು, ಅಥವಾ ಚಾಲುಕ್ಯರು ಈ ಒಂದು ಕಲೆ ವಾಸ್ತುಶಿಲ್ಪಕ್ಕೆ ಕೊಟ್ಟಿರುವಂಥದ್ದು. ಇನ್ನು ಬೇಲೂರು ಹಳೆಬೀಡನ್ನು ನೋಡಿದ್ರೆ ನಾವು ಹೊಯ್ಸಳರ ಕಾಲಕ್ಕೆ ಅದನ್ನು ಹೋಲಿಸಿ ನೋಡ್ಬೋದಾಗಿದೆ. ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು, ಅವರು ಅದನ್ನು ನಿರ್ಮಾಣವನ್ನು ಮಾಡ್ತಾರೆ. ಇಲ್ಲಿ ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಐಹೊಳೆಗೆ ಕರೆಯುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ನಕಾಶೆಯಲ್ಲಿ ಹಳದಿ ಬಣ್ಣವು ಇದನ್ನು ಸೂಚಿಸುತ್ತದೆ. ನಕಾಶೆಯಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ಬೇರೆ ಬೇರೆ ಸೂಚ್ಯಗಳನ್ನಾಗಿ ತೋರಿಸ್ಲಿಕ್ಕಾಗಿ ಉಪಯೋಗ ಮಾಡ್ತಾರೆ. ಅದರಲ್ಲಿ ಹಳದಿ ಬಣ್ಣ ಯಾವುದನ್ನು ಸೂಚಿಸುತ್ತೆ? ಆಪ್ಷನ್ 1 ಎತ್ತರದ ಭೂಭಾಗವನ್ನು, ಆಪ್ಷನ್ 2 ಅತಿ ಎತ್ತರದ ಪರ್ವತಗಳನ್ನು, ಆಪ್ಷನ್ 3 ಮೈದಾನಗಳನ್ನು, ಆಪ್ಷನ್ 4 ತಗ್ಗು ಪ್ರದೇಶಗಳನ್ನು. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 1 ಎತ್ತರದ ಭೂಭಾಗಗಳನ್ನು ಸೂಚಿಸುತ್ತೆ ಹಳದಿ ಬಣ್ಣ. ಹಳದಿ ಬಣ್ಣದ ಮಾರ್ಕ್ಗಳು ಕಂಡ್ರೆ ಅಲ್ಲಿ ಎತ್ತರದ ಭೂಭಾಗಗಳಿದಾವೆ ಅಂತೇಳಿ ನಾವು ನಕಾಶೆ ಓದುವಿಕೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ನಕಾಶೆ ಓದುವಿಕೆ ಅನ್ನುವಂಥ ಒಂದು ಸ್ಕಿಲ್ ಏನಿದೆ ಅದರಲ್ಲಿ ತಿಳಿಬೇಕಾಗತ್ತೆ. ಇನ್ನು ನೀಲಿ ಬಣ್ಣ ಇದ್ದಾಗ ನಾವು ಹೇಗೆ ಸರೋವರ, ಸಾಗರಗಳು ಅಂತ ಅಂದ್ಕೋತೀವೋ, ಬಿಳಿಯ ಬಣ್ಣ ಇದ್ದಾಗ ಅದನ್ನು ಹಿಮದಿಂದ ಆವೃತವಾದ ಪ್ರದೇಶ ಅಂತ ಹೇಳಿ ಕರಿತೇವೋ, ಕೆಲವೊಂದಿಷ್ಟು ರಸ್ತೆ ಮಾರ್ಗಗಳಿಗೆ ಯಾವ ರೀತಿಯಾಗಿ ಸಿಂಬಾಲ್ಗಳು ಬರ್ತಾವೋ ಹಾಗೆ ಕೆಲವೊಂದು ಬಣ್ಣಗಳನ್ನು ಸೂಚಿಸಿರ್ತಾರೆ. ಇಲ್ಲಿ ಎತ್ತರದ ಭೂಭಾಗವನ್ನು ಸೂಚಿಸಲಿಕ್ಕೆ ಹಳದಿ ಬಣ್ಣವನ್ನು ತೋರಿಸಲಾಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ. ಶಂಕರಾಚಾರ್ಯರು ಕಂಚಿಯಲ್ಲಿ ಸ್ಥಾಪಿಸಿದ ಪೀಠ ಯಾವುದು? ಆಪ್ಷನ್ 1 ಗೋವರ್ಧನ ಪೀಠ, ಕಾಳಿಕಾ ಪೀಠ, ಜ್ಯೋತಿರ್ಪೀಠ, ಕಾಮಕೋಟಿ ಪೀಠ. ಕಂಚಿಯಲ್ಲಿ ಯಾವ ಒಂದು ಪೀಠವನ್ನು ಅವರು ಸ್ಥಾಪನೆ ಮಾಡ್ತಾರೆ ಶಂಕರಾಚಾರ್ಯರು? ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ 4 ಕಾಮಕೋಟಿ ಪೀಠ. ಇವರು ಭಾರತ ದೇಶದ 4 ದಿಕ್ಕಿನಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಗೋವರ್ಧನ ಪೀಠ, ಜ್ಯೋತಿರ್ಪೀಠ, ಕಾಳಿಕಾ ಪೀಠ ಮತ್ತು ಕಾಮಕೋಟಿ ಪೀಠ ಅನ್ನುವಂಥದ್ದು. ಇಲ್ಲಿ ಕಂಚಿಯಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಕಾಮಕೋಟಿ ಪೀಠ. ಅದರ ಜೊತೆಯಲ್ಲಿ ಶೃಂಗೇರಿಯ ಶಾರದಾ ಪೀಠ ಸಹ ಇದೆ, ಬದರಿ ಜ್ಯೋತಿರ್ಪೀಠ, ಪುರಿ ಗೋವರ್ಧನ ಪೀಠ, ಕಂಚಿಯ ಕಾಮಕೋಟಿ ಪೀಠ, ಇವೆಲ್ಲವೂ ಸಹ ಶಂಕರಾಚಾರ್ಯರು ನಿರ್ಮಾಣ ಮಾಡಿದಂಥವ್ರು. ಇನ್ನು ಶಂಕರಾಚಾರ್ಯರು ಕೇರಳದ ಕಾಲಡಿ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಜನಿಸ್ತಾರೆ. ಒಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸ್ತಾರೆ. ಅವರು ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾಗಿರ್ತಾರೆ. ಅದ್ವೈತ ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನು ಹೇಳುವಂತಹ ಒಂದಿಷ್ಟು ಹೇಳಿಕೆ, ಭಜ ಗೋವಿಂದಂ ಅನ್ನುವಂತಹ ಒಂದು ಕೃತಿ ಅವರದ್ದು. ಇವೆಲ್ಲವೂ ಪ್ರಾಮುಖ್ಯತೆಯನ್ನು ಪಡಿತವೆ. ಕೇವಲ ಈ ಶಂಕರಾಚಾರ್ಯರು ಅನ್ನೋದಲ್ಲ, ಇದರ ಜೊತೆಗೆ ನಾವು ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು, ಬಸವೇಶ್ವರರು 4 ಸಪ್ರೇಟ್ ಆಗಿ ಒಂದೇ ಒಂದು ಹಾಳೆಯಲ್ಲಿ ಅವರು 4 ಕಾಲಮ್ ಅನ್ನ ಮಾಡಿ ಅವರ ಸಿದ್ಧಾಂತಗಳಾಗಿರ್ಬೋದು, ಅವರ ಕೃತಿಗಳಾಗಿರ್ಬೋದು, ಅವರು ಸ್ಥಾಪಿಸಿದಂತಹ ಪೀಠಗಳನ್ನ ಮಾಡಿಕೊಂಡ್ರೆ ಈಸಿಯಾಗಿ ಒಂದು ಲೆಸನ್ ನಮಗಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್ 12ನೇ ಪ್ರಶ್ನೆ. ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಬಿರುದು ಹೊಂದಿದ ವಿಜಯನಗರದ ಅರಸ? ಆಪ್ಷನ್ 1 2ನೇ ಹರಿಹರ, ಆಪ್ಷನ್ 2 ಬುಕ್ಕರಾಯ, ಆಪ್ಷನ್ 3 ಪ್ರೌಢದೇವರಾಯ, ಆಪ್ಷನ್ 4 ಪ್ರತಾಪರುದ್ರ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 2 2ನೇ ಹರಿಹರ. 2ನೇ ಹರಿಹರನಿಗೆ ವೈದಿಕ ಮಾರ್ಗ ಸ್ಥಾಪನಾಚಾರ್ಯ ಅನ್ನುವಂತಹ ಬಿರುದನ್ನ ನೀಡಿ ಕೊಡಲಾಗಿತ್ತು. ಈ 2ನೇ ಹರಿಹರನ ಆಳ್ವಿಕೆ ಕಾಲದಲ್ಲಿ ವೈಷ್ಣವರು ಮತ್ತು ಶೈವರ ನಡುವಿನ ಒಂದೇನು ಭಿನ್ನಾಭಿಪ್ರಾಯವನ್ನ ಈತ ಶಮನ ಮಾಡಿದ್ದ. ಆ ಕಾರಣಕ್ಕಾಗಿ ಈ ಒಂದು ಬಿರುದು ಅವರಿಗೆ ಸಿಕ್ಕಿತ್ತು. ನೆಕ್ಸ್ಟ್ 13ನೇ ಪ್ರಶ್ನೆ. ಸಂವಿಧಾನದ 356ನೇ ವಿಧಿಯ ಅನ್ವಯ ರಾಜ್ಯ ತುರ್ತು ಪರಿಸ್ಥಿತಿ ಘೋಷಿಸುವರು? ಯಾರು ಘೋಷಣೆ ಮಾಡ್ತಾರೆ? ಆಪ್ಷನ್ 1 ಪ್ರಧಾನಮಂತ್ರಿಗಳು, ಆಪ್ಷನ್ 2 ಮುಖ್ಯಮಂತ್ರಿಗಳು, ಆಪ್ಷನ್ 3 ರಾಷ್ಟ್ರಪತಿಗಳು, ಆಪ್ಷನ್ 4 ರಾಜ್ಯಪಾಲರು. ಸಂವಿಧಾನದ 356ನೇ ವಿಧಿ. ಈ ಸಂವಿಧಾನದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನ ನಾವು ನೋಡ್ಬೋದು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಾಗಿದೆ, 2ನೇದು ರಾಜ್ಯ ತುರ್ತು ಪರಿಸ್ಥಿತಿ, ಹಾಗೆ 3 ಹಣಕಾಸಿನ ತುರ್ತು ಪರಿಸ್ಥಿತಿ. 3 ರೀತಿಯಾದಂತಹ ತುರ್ತು ಪರಿಸ್ಥಿತಿ ಇದೆ. ಸೊ ಇಲ್ಲಿ ಹೇಳಿದ್ದಾರೆ 356 ರಾಜ್ಯ ತುರ್ತು ಪರಿಸ್ಥಿತಿ, ಹಾಗೆ 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 360 ಹಣಕಾಸಿನ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವಂತಹ ಪ್ರಮುಖ 3 ವಿಧಿಗಳಾಗಿದ್ದಾವೆ. ಈ 3 ವಿಧಿಗಳು ಸಹ ಇಂಪಾರ್ಟೆಂಟ್. 352 + 4 356 + 4 360 3 ವಿಧಿಗಳು ತಿಳಿಸುತ್ತೆ. ಇಲ್ಲಿ ಸಂವಿಧಾನದ ಈ 356ನೇ ವಿಧಿಯ ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಘೋಷಣೆಯನ್ನ ಮಾಡುವಂಥವರು
ರಾಷ್ಟ್ರಪತಿಗಳಾಗಿರ್ತಾರೆ. ಆಪ್ಷನ್ 3 ಸರಿಯಾದ ಉತ್ತರ ರಾಜ್ಯಪಾಲರ ಒಂದು ಸಲಹೆಯ ಮೇರೆಗೆ. ರಾಜ್ಯಪಾಲರು ರಾಜ್ಯದಲ್ಲಿನ ಆಂತರಿಕ ಒಂದು ಸಮಸ್ಯೆಯಿಂದಾಗಿ ಇಲ್ಲಿನ ಸರ್ಕಾರ ಆಡಳಿತ ನಡೆಸಲಿಕ್ಕೆ ವಿಫಲ ಆಗಿದೆ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ಕೊಟ್ಟಾಗ ಅವರು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆಯನ್ನು ಮಾಡುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ನೆಕ್ಸ್ಟ್ 14ನೇ ಪ್ರಶ್ನೆ, ಭಾರತದ 2ನೇ ಪ್ರಧಾನಮಂತ್ರಿಗಳಾದವರು. ಆಪ್ಷನ್ 1 ಶ್ರೀಮತಿ ಇಂದಿರಾ ಗಾಂಧಿ, ಆಪ್ಷನ್ 2 ಶ್ರೀ ಮೊರಾರ್ಜಿ ದೇಸಾಯಿ, ಆಪ್ಷನ್ 3 ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಪ್ಷನ್ 4 ಶ್ರೀ ವಿ.ಪಿ. ಸಿಂಗ್. ಯಾರು ಭಾರತದ 2ನೇ ಪ್ರಧಾನಮಂತ್ರಿಗಳು? ಮೊದಲನೇ ಪ್ರಧಾನಮಂತ್ರಿಗಳು ಅಂತ ಕೇಳಿದ್ರೆ ನಾವು ಈಸಿಯಾಗಿ ಹೇಳ್ತೇವೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿದ್ರು ಅನ್ನುವಂಥದ್ದು. ಆದರೆ ಭಾರತದ 2ನೇಯ ಪ್ರಧಾನಮಂತ್ರಿಗಳಾಗಿದ್ದಂಥವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಆಪ್ಷನ್ 3 ಇಲ್ಲಿ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 15ನೇ ಪ್ರಶ್ನೆ, ಮಕ್ಕಳಲ್ಲಿ ಪರಸ್ಪರ ಸಹಕಾರ ಮತ್ತು ಹೊಂದಾಣಿಕೆಯನ್ನು ತರುವ ಸಾಮಾಜೀಕರಣದ ನಿಯೋಗಿ. ಸಾಮಾಜೀಕರಣ ಅಂದರೆ ಏನು? ಮಗು ಸಮಾಜಮುಖವಾಗಿ ಬೆಳೆಯುವಂಥದ್ದು, ಸಮಾಜದಿಂದ ಕಲಿತುಕೊಳ್ಳುವಂಥದ್ದು, ಸಮಾಜದ ಒಂದು ಏನು ಆಸೆ ಆಕಾಂಕ್ಷೆಗಳಿರ್ತವೆ ಅದಕ್ಕೆ ಹೊಂದಿಕೊಳ್ಳುವಂಥದ್ದನ್ನು ನಾವು ಸಾಮಾಜೀಕರಣ ಅಂತ ಈಸಿಯಾಗಿ ಹೇಳ್ಬೋದು. ಈ ಮಕ್ಕಳಲ್ಲಿ ಸಹಕಾರ ಮತ್ತು ಹೊಂದಾಣಿಕೆಯನ್ನು ಕೆಳಗೆ ಕೊಟ್ಟಿರುವ 4 ಸಾಮಾಜೀಕರಣದ ನಿಯೋಗಿಗಳಲ್ಲಿ ಯಾವುದು ಕಲಿಸ್ತವೆ? ಕುಟುಂಬ, ಶಾಲೆ, ನೆರೆಹೊರೆ ಹಾಗೂ ಸಮವಯಸ್ಕರ ಗುಂಪು. ಇಲ್ಲಿ ಸಹಕಾರ ಹೊಂದಾಣಿಕೆಯ ಮನೋಭಾವ ಮಕ್ಕಳಲ್ಲಿ ಬರುವಂಥದ್ದು ಸಮವಯಸ್ಕರ ಗುಂಪಿನಿಂದ. ಅಂದರೆ ಅವರ ಸ್ನೇಹಿತೆಯರ ಜೊತೆಗೆ ಅವರ ಒಡನಾಟದಿಂದ ಪರಸ್ಪರ ಸಹಕಾರವನ್ನು ಮಾಡ್ಕೊಳ್ಬೇಕು, ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದು ಬರುತ್ತೆ. ಈ ಕುಟುಂಬದಿಂದ ನಾವು ಯಾರ ಜೊತೆ ಹೇಗೆ ವರ್ತನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಕಲಿತೇವೆ. ಶಾಲೆಯಿಂದ ನಾವು ಔಪಚಾರಿಕ ಶಿಕ್ಷಣ ನಮಗೆ ಎಲ್ಲಿಂದ ದೊರೆಯುತ್ತೆ ಅಂದರೆ ಅದು ಶಾಲೆಯಿಂದ. ನೆರೆಹೊರೆಯವರಿಂದ ನಾವು ಸಂಬಂಧಗಳನ್ನು ಕಲಿತೇವೆ. ನೆರೆಹೊರೆಯವರು ಸಹ ನಮ್ಮ ಮೇಲೆ ಎಷ್ಟೋ ಪ್ರಭಾವವನ್ನು ಬೀರಿ ಸಮಾಜೀಕರಣದ ನಿಯೋಗಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಇಲ್ಲಿ ಸರಿಯಾದ ಉತ್ತರ ಸಮವಯಸ್ಕರ ಗುಂಪಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇರುತ್ತದೆ. ಆಪ್ಷನ್ 1 ಕೆಂಪು ಮಣ್ಣು, ಆಪ್ಷನ್ 2 ಕಪ್ಪು ಮಣ್ಣು, ಆಪ್ಷನ್ 3 ಜಂಬಿಟ್ಟಿಗೆ ಮಣ್ಣು, ಆಪ್ಷನ್ 4 ಮೆಕ್ಕಲು ಮಣ್ಣು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಕೆಂಪು ಮಣ್ಣು. ಕೆಂಪು ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನ ಅಂಶ ಇರುತ್ತೆ ಮತ್ತು ಕಬ್ಬಿಣದ ಅಂಶ ಹೆಚ್ಚಾಗಿರೋದ್ರಿಂದ ಮಣ್ಣಿನ ಬಣ್ಣ ಕೆಂಪಾಗಿರುತ್ತೆ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆ ಶೀತಲೀಕರಣದಿಂದ ಆಗಿರುವಂಥದ್ದು. ಈ ಜಂಬಿಟ್ಟಿಗೆ ಮಣ್ಣು ಅತಿಯಾಗಿ ಮಳೆ ಬೀಳುವಂತಹ ಜಾಗದಲ್ಲಿ, ಅತಿಯಾಗಿ ಮಳೆ ಹಾಗೂ ಅತಿಯಾದ ಶಾಖ ಇರುವಂತಹ ಜಾಗದಲ್ಲಿ ಈ ಜಂಬಿಟ್ಟಿಗೆ ಮಣ್ಣು, ಲ್ಯಾಟರೈಟ್ ಮಣ್ಣು ಅಂತ ಕರಿತೇವೆ, ಅದು ಉಂಟಾಗುತ್ತೆ. ಇಟ್ಟಿಗೆಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಇನ್ನು ಮೆಕ್ಕಲು ಮಣ್ಣು ನದಿಗಳ ಸಂಚಯನದಿಂದ ಉಂಟಾದಂತಹ ಅತಿ ಫಲವತ್ತಾದಂತಹ ಮಣ್ಣಾಗಿದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಅತಿ ಕಡಿಮೆ ಅರಣ್ಯವುಳ್ಳ ಕರ್ನಾಟಕದ ಜಿಲ್ಲೆ. ಆಪ್ಷನ್ 1 ವಿಜಯಪುರ, ಆಪ್ಷನ್ 2 ಬಾಗಲಕೋಟೆ, ಆಪ್ಷನ್ 3 ಬೀದರ್, ಹಾಗೆ ಆಪ್ಷನ್ 4 ಗುಲ್ಬರ್ಗ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ವಿಜಯಪುರ. ವಿಜಯಪುರ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆಯಾಗಿದೆ. ಹಾಗೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಾಗಿದೆ. ಉತ್ತರ ಕನ್ನಡ. ಹಾಗೆ ಕರ್ನಾಟಕದ ಅತಿ ದೊಡ್ಡದಾದಂತಹ ಜಿಲ್ಲೆ ಅಂದರೆ ಬೆಳಗಾವಿ ಜಿಲ್ಲೆ ದೊಡ್ಡದಾದಂತಹ ಜಿಲ್ಲೆ. ಅತಿ ಹೆಚ್ಚು ಮಳೆ ಬೀಳುವಂತಹ ಒಂದು ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯಲ್ಲಿ ಇರುವಂಥದ್ದು. ಶಿವಮೊಗ್ಗದ ಆಗುಂಬೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ. ಕಡಿಮೆ ಅಂದರೆ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ಭಾಗ. ಇವಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳು ಒಂದು ರಾಜ್ಯದ ಬಗ್ಗೆ ಇರುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಪೂರ್ವದ ತುದಿ, ಪಶ್ಚಿಮದ ತುದಿ, ಉತ್ತರದ ತುದಿಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಸಹ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಕೂಡಲ ಸಂಗಮದಲ್ಲಿ ಯಾವ ನದಿಯು ಕೃಷ್ಣಾ ನದಿಯನ್ನು ಸೇರುತ್ತದೆ? ಆಪ್ಷನ್ 1 ಘಟಪ್ರಭಾ, ಆಪ್ಷನ್ 2 ಭೀಮಾ, ಆಪ್ಷನ್ 3 ಮಲಪ್ರಭಾ, ಆಪ್ಷನ್ 4 ದೋಣಿ ನದಿ. ಸರಿಯಾದ ಉತ್ತರ ಇದಕ್ಕೆ ಮಲಪ್ರಭಾ ನದಿ. ಆಪ್ಷನ್ 3 ಮಲಪ್ರಭಾ ನದಿ ಕೂಡಲ ಸಂಗಮದಲ್ಲಿ ಕೃಷ್ಣಾ ನದಿಯನ್ನ ಸೇರುವಂತಹ ಒಂದು ಪ್ರಮುಖ ಉಪನದಿಯಾಗಿದೆ. ಕೃಷ್ಣಾ ನದಿಯ ಟ್ರಿಬ್ಯೂಟರಿ ಅಥವಾ ಉಪನದಿ. ಈ ಘಟಪ್ರಭಾ, ಭೀಮಾ, ದೋಣಿ ಇವೆಲ್ಲವೂ ಸಹ ಕೃಷ್ಣಾ ನದಿಯ ಉಪನದಿಗಳೇ ಆಗಿದ್ರು. ಕೂಡಲ ಸಂಗಮದಲ್ಲಿ ಪರ್ಟಿಕ್ಯುಲರ್ ಆಗಿ ಮಲಪ್ರಭಾ ನದಿ ಕೃಷ್ಣಾ ನದಿಯನ್ನ ಸೇರುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ, ಕುಟುಂಬದ ಮೂಲ ಪದ ಫ್ಯಾಮ್ಯುಲಸ್ ಈ ಭಾಷೆಯ ಪದದಿಂದ ಬಂದಿದೆ. ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ, ಇಂಗ್ಲಿಷ್ ಭಾಷೆ, ಜರ್ಮನ್ ಭಾಷೆ. ಕುಟುಂಬ ಇದನ್ನು ನಾವು ಇಂಗ್ಲಿಷ್ನಲ್ಲಿ ಫ್ಯಾಮಿಲಿ ಅಂತ ಹೇಳಿ ಕರೆಯುವಂಥದ್ದು. ಈ ಫ್ಯಾಮಿಲಿ ಅನ್ನುವಂಥದ್ದು ಯಾವ ಭಾಷೆಯ ಫ್ಯಾಮ್ಯುಲಸ್ ಎನ್ನುವಂತಹ ಪದದಿಂದ ಬಂದಿದೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಲ್ಯಾಟಿನ್ ಭಾಷೆಯ ಫ್ಯಾಮ್ಯುಲಸ್ ಅನ್ನುವಂತಹ ಒಂದು ಪದದಿಂದ ಬಂದಿದೆ. ಇದರ ಅರ್ಥ
ಆಳು ಅನ್ನುವಂತಹ ಅರ್ಥವನ್ನು ಕೊಡುವಂಥದ್ದು. ಅಂದರೆ ಹಿಂದಿನ ಕಾಲದಲ್ಲಿ ಮನೆಯ ಕೆಲಸ ಮಾಡುವಂತಹ ಆಳುಗಳನ್ನು ಸಹ ಒಂದು ಫ್ಯಾಮಿಲಿಯವರು, ನಮ್ಮ ಮನೆಯವರು ಎಂದು ಭಾವಿಸ್ತಿದ್ರು ಅನ್ನುವಂತಹ ಅರ್ಥ ಇದಾಗಿದೆ. ಕುಟುಂಬ, ಫ್ಯಾಮಿಲಿ ಅನ್ನುವಂಥದ್ದು ಈ ಭಾಷೆಯ ಪದದಿಂದ ಬಂದಿರುವಂಥದ್ದು, ಲ್ಯಾಟಿನ್ ಭಾಷೆಯ ಪದ. ನೆಕ್ಸ್ಟ್ 20ನೆಯ ಪ್ರಶ್ನೆ. 20 ಸರದಾರರ ಕೂಟ ನೇಮಕ ಮಾಡಿದವನು. ಆಪ್ಷನ್ 1 ಕುತುಬುದ್ದೀನ್ ಐಬಕ್, ಆಪ್ಷನ್ 2 ಘಿಯಾಸುದ್ದೀನ್ ಬಲ್ಬನ್, ಆಪ್ಷನ್ 3 ಇಲ್ತಮಷ್, ಆಪ್ಷನ್ 4 ಅಲ್ಲಾವುದ್ದೀನ್ ಖಿಲ್ಜಿ. ಈ ದೆಹಲಿಯ ಸುಲ್ತಾನರ ಒಂದು ಅವಧಿಯಲ್ಲಿ ಈ 40 ಸರ್ದಾರರ ಕೂಟ ಇದು ಬರುವಂಥದ್ದು. ಇದನ್ನ ನೇಮಕ ಮಾಡಿದಂಥವ್ರು, ಪ್ರಾರಂಭವನ್ನ ಮಾಡಿದಂಥವ್ರು ಯಾರು? ಸರಿಯಾದ ಉತ್ತರ ಇಲ್ತಮಷ್. ಈ 40 ಸರ್ದಾರರ ಕೂಟವನ್ನ ಚಹಲ್ಗಾನಿ ಅಂತನೂ ಸಹ, ಈ ಹೆಸರಿನಿಂದನೂ ಸಹ ಕರೀತಾರೆ. ಚಹಲ್ಗಾನಿ ಅಥವಾ 40 ಸರದಾರರ ಕೂಟ ಅಂತೇಳಿ ಕರೀತಾರೆ. ಈ 40 ಸರದಾರರ ಕೂಟ ಅಥವಾ ಚಹಲ್ಗಾನಿಯನ್ನ ಧ್ವಂಸ ಮಾಡಿದಂಥವನು ಅಂದ್ರೆ ನಿಲ್ಲಿಸಿದಂಥವನು ಅಂದ್ರೆ ಘಿಯಾಸುದ್ದೀನ್ ಬಲ್ಬನ್. ಪ್ರಾರಂಭವನ್ನ ಮಾಡಿದವನು, ನೇಮಕ ಮಾಡಿದವನು ಇಲ್ತಮಷ್ ಆದ್ರೆ ಅದನ್ನ ಧ್ವಂಸಗೊಳಿಸಿದವನು ಘಿಯಾಸುದ್ದೀನ್ ಬಲ್ಬನ್ ಆಗಿದ್ದಾನೆ. ನೆಕ್ಸ್ಟ್ 21ನೇ ಪ್ರಶ್ನೆ. ಆಂಧ್ರ ಪ್ರದೇಶದಲ್ಲಿರುವಂತಹ ನೈಸರ್ಗಿಕ ಬಂದರು ವಿಶಾಖಪಟ್ಟಣ, ಚೆನ್ನೈ, ಪಾರಾದೀಪ್, ಹಾಲ್ಡಿಯಾ. ಯಾವ ಬಂದರು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ? ಸರಿಯಾದಂತಹ ಉತ್ತರ ಆಪ್ಷನ್ 1 ವಿಶಾಖಪಟ್ಟಣ. ಇದು ಆಂಧ್ರದಲ್ಲಿ ಕಂಡುಬರುವಂತಹ ಒಂದು ನೈಸರ್ಗಿಕ ಬಂದರಾಗಿದೆ. ಹಾಲ್ಡಿಯಾ ಬಂದರು ಕಲ್ಕತ್ತಾ ಬಂದರಿನ ಹತ್ತಿರದಲ್ಲಿ ಇರುವಂಥದ್ದು. ಕಲ್ಕತ್ತಾ ಬಂದರಿನಲ್ಲಿ ಆಗಾಗ ಹೂಳು ತುಂಬಿಕೊಳ್ಳೋದ್ರಿಂದ ದೊಡ್ಡ ದೊಡ್ಡ ಹಡಗುಗಳನ್ನು ಈ ಹಾಲ್ಡಿಯಾ ಬಂದರುಗಳಿಗೆ ತರಿಸ್ತಾರೆ. ಚೆನ್ನೈ ಬಂದರು ತಮಿಳುನಾಡಿನ ಚೆನ್ನೈನಲ್ಲಿ ಇರುವಂತಹ ಒಂದು ಪ್ರಮುಖ ಬಂದರಾಗಿದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ಕರ್ನಾಟಕದಲ್ಲಿರುವಂಥದ್ದು ನವಮಂಗಳೂರು ಬಂದರು. ಇದು ಭಾರತದ ಪ್ರಮುಖ 9ನೆಯ ದೊಡ್ಡದಾದಂತಹ ಒಂದು ಬಂದರಾಗಿರುವಂಥದ್ದಾಗಿದೆ, ನವಮಂಗಳೂರು ಬಂದರು. ನೆಕ್ಸ್ಟ್ 22ನೇ ಪ್ರಶ್ನೆ. ಭಾರತದ ಹೆಬ್ಬಾಗಿಲು. ಆಪ್ಷನ್ 1 ನವದೆಹಲಿ, ಆಪ್ಷನ್ 2 ಕಲ್ಕತ್ತಾ, ಆಪ್ಷನ್ 3 ಬೆಂಗಳೂರು, ಆಪ್ಷನ್ 3 ಮುಂಬೈ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 4 ಮುಂಬೈ. ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರಿತೇವೆ. ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ. ಇದನ್ನು ಮೂಲ ಕೈಗಾರಿಕೆ ಎಂದು ಕರೆಯುತ್ತಾರೆ. ಸಕ್ಕರೆ ಕೈಗಾರಿಕೆ, ಹತ್ತಿ ಬಟ್ಟೆ ಕೈಗಾರಿಕೆ, ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ, ಹಾಗೆ ಕಾಗದ ಕೈಗಾರಿಕೆ. ಯಾವುದನ್ನ ಮೂಲ ಕೈಗಾರಿಕೆ ಅಂತ ಹೇಳಿ ಕರೀತಾರೆ? ಸರಿಯಾದ ಉತ್ತರ ಆಪ್ಷನ್ 3 ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ. ಇದನ್ನ ಮೂಲ ಕೈಗಾರಿಕೆ, ಎಲ್ಲಾ ಕೈಗಾರಿಕೆಗಳಿಗೂ ಇದು ಮೂಲ ಆಗಿರೋದ್ರಿಂದ ಮೂಲ ಕೈಗಾರಿಕೆ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಸ್ಥಾಪಿಸಲಾದ ವರ್ಷ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ STP ಇವುಗಳನ್ನು ಸ್ಥಾಪಿಸಲಾದ ವರ್ಷ ಯಾವುದು? ಆಪ್ಷನ್ 1 1991, ಆಪ್ಷನ್ 2 1992, ಆಪ್ಷನ್ 3 1995, ಆಪ್ಷನ್ 4 1996. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 1991ರಲ್ಲಿ ಈ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ. ಭಾರತದಲ್ಲಿ ಆರ್ಥಿಕ ವರ್ಷದ ಮೊದಲ ದಿನ, ಫೈನಾನ್ಷಿಯಲ್ ಇಯರ್ ಅಂತ ಹೇಳಿ ನಾವೇನು ಕರಿತೇವೆ, ಅದು ಯಾವಾಗ ಪ್ರಾರಂಭ ಆಗುತ್ತೆ? ನಾವು ಕ್ಯಾಲೆಂಡರ್ ಇಯರನ್ನು ಜನವರಿ 1ರಿಂದ ಡಿಸೆಂಬರ್ 31 ಅಂತ ಹೇಳಿ ಕರಿತೇವೆ. ಆದರೆ ಫೈನಾನ್ಷಿಯಲ್ ಇಯರ್ ಪ್ರಾರಂಭ ಆಗೋದು ಮಾರ್ಚ್ 1, ಜನವರಿ 1, ಏಪ್ರಿಲ್ 1, ಜೂನ್ 1. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 3 ಏಪ್ರಿಲ್ 1. ಯಾವುದೇ ಒಂದು ವರ್ಷದ ಏಪ್ರಿಲ್ 1ರಿಂದ ನೆಕ್ಸ್ಟ್ ವರ್ಷದ ಮಾರ್ಚ್ 31ರವರೆಗೆ ಒಂದು ಫೈನಾನ್ಷಿಯಲ್ ಇಯರ್ ಇರುವಂಥದ್ದು, ಒಂದು ಆರ್ಥಿಕ ವರ್ಷ ಅನ್ನುವಂಥದ್ದು ಇರುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ. ಆಪ್ಷನ್ 1 ಪಶ್ಚಿಮ ಬಂಗಾಳ, ಆಪ್ಷನ್ 2 ಕರ್ನಾಟಕ, ಆಪ್ಷನ್ 3 ತಮಿಳುನಾಡು, ಆಪ್ಷನ್ 4 ಆಂಧ್ರ ಪ್ರದೇಶ. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ 1 ಪಶ್ಚಿಮ ಬಂಗಾಳ. ಇದು ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ರಾಜ್ಯ ಆಗಿದೆ. ಇನ್ನು ಕರ್ನಾಟಕದಲ್ಲಿ ಬಂದಾಗ ರಾಯಚೂರು ಜಿಲ್ಲೆ ಏನಿದೆ, ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವಂತಹ ಒಂದು ಜಿಲ್ಲೆ ಅಂತೇಳಿ ನಾವು ಹೇಳ್ಬೋದು. ಭಾರತದಲ್ಲಿ ಪಶ್ಚಿಮ ಬಂಗಾಳ ಆಗಿದೆ. ನೆಕ್ಸ್ಟ್ 27ನೇ ಪ್ರಶ್ನೆ. ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ 1 ನ್ಯೂಯಾರ್ಕ್, ಆಪ್ಷನ್ 2 ಹೇಗ್, ಆಪ್ಷನ್ 3 ವಾಷಿಂಗ್ಟನ್ DC, ಆಪ್ಷನ್ 4 ಲಂಡನ್. ಈ ಕಾಮನ್ವೆಲ್ತ್ ರಾಷ್ಟ್ರಗಳ ಒಂದು ಕೇಂದ್ರ ಕಚೇರಿ ಇದು ಇರುವಂಥದ್ದು ಆಪ್ಷನ್ 4 ಲಂಡನ್ನಲ್ಲಿ. ಇಂಗ್ಲೆಂಡ್ನ ಒಂದು ವಸಾಹತುಗಳೇನಿದ್ವು, ವಸಾಹತುವಾಗಿ ಇಂಗ್ಲೆಂಡ್ ಒಂದಿಷ್ಟು ದೇಶಗಳನ್ನ ಇಟ್ಕೊಂಡಿತ್ತು. ಆ ಒಂದು ದೇಶಗಳೆಲ್ಲ ಬಿಡುಗಡೆ ಆದ ನಂತರ ಈ ಕಾಮನ್ವೆಲ್ತ್ ರಾಷ್ಟ್ರ ಸಂಘ ಅನ್ನುವಂಥದ್ದೊಂದು ಪ್ರಾರಂಭ ಆಗುತ್ತೆ. ಇಂಗ್ಲೆಂಡ್ ಅದರ ಸುತ್ತಮುತ್ತಲಿನ ಒಂದಿಷ್ಟು ದೇಶಗಳು ಸೇರಿಕೊಂಡು ಮಾಡುವಂಥದ್ದು. ನೆಕ್ಸ್ಟ್ 28ನೇ ಪ್ರಶ್ನೆ. ಭಾರತದ ಉಕ್ಕಿನ ಮನುಷ್ಯ ಎಂದು ಖ್ಯಾತರಾದವರು.
ಆಪ್ಷನ್ 1 ಸುಭಾಷ್ ಚಂದ್ರ ಬೋಸ್, ಆಪ್ಷನ್ 2 ಸರ್ದಾರ್ ವಲ್ಲಭಾಯ್ ಪಟೇಲ್, ಆಪ್ಷನ್ 3 ಬಿಪಿನ್ ಚಂದ್ರಪಾಲ್, ಆಪ್ಷನ್ 4 ಲಾಲಾ ಲಜಪತ್ ರಾಯ್. ಯಾರನ್ನ ಭಾರತದ ಉಕ್ಕಿನ ಮನುಷ್ಯ ಅಥವಾ ಐರನ್ ಮ್ಯಾನ್ ಅಂತ ಹೇಳಿ ಕರಿತಾ ಇದ್ರು? ಸರಿಯಾದ ಉತ್ತರ ಆಪ್ಷನ್ 2 ಸರ್ದಾರ್ ವಲ್ಲಭಾಯ್ ಪಟೇಲ್. ಇವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರಿತಾ ಇದ್ರು. ಇವರು ದೇಶಗಳ ಒಕ್ಕೂಟ, ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಜನೆ ಆದಮೇಲೆ ದೇಶೀಯ ಸಂಸ್ಥಾನಗಳ ವಿಲೀನವನ್ನ ಮಾಡಿದ್ದು, ಹೈದರಾಬಾದ್ ಸಂಸ್ಥಾನ, ಆಮೇಲೆ ಜುನಾಗಢ, ಇವುಗಳನ್ನೆಲ್ಲ ವಿಲೀನ ಮಾಡಿದ ಕಾರಣಕ್ಕಾಗಿ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅನ್ನುವಂಥ ಹೆಸರಿನಿಂದ ಕರಿತಾ ಇದ್ದಾರೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಸಂಪತ್ತಿನ ಸೋರುವಿಕೆ ಸಿದ್ಧಾಂತ ಪ್ರತಿಪಾದಿಸಿದವರು. ಈಗಾಗಲೇ ನಾನು ಈ ಪ್ರಶ್ನೆಯನ್ನು ತಗೊಂಡಿದ್ದೆ, ಆದರೂ ಪುನಃ ತಗೊಳ್ತಾ ಇದ್ದೀನಿ ಇದೊಂದೇ ಪ್ರಶ್ನೆಯನ್ನ. ಬಹಳ ಇಂಪಾರ್ಟೆಂಟ್ ಇರುವಂತಹ ಒಂದು ಪ್ರಶ್ನೆ. ಸಂಪತ್ತಿನ ಸೋರುವಿಕೆ ಸಿದ್ಧಾಂತದ ಪ್ರತಿಪಾದಕರು. ಆಪ್ಷನ್ 1 ಗೋಪಾಲ್ ಕೃಷ್ಣ ಗೋಖಲೆ, 2 ಸುರೇಂದ್ರನಾಥ್ ಬ್ಯಾನರ್ಜಿ, 3 ದಾದಾಬಾಯ್ ನವರೋಜಿ, 4 ಎಂ ಜಿ ರಾನಡೆ. ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ 3 ದಾದಾಬಾಯ್ ನವರೋಜಿ. ಭಾರತದ ವೃದ್ಧ ಪಿತಾಮಹ ಅಂತ ಹೇಳಿ ಇವರನ್ನ ಕರೀತಾರೆ. ಇವರು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ. ಭಾರತದ ಸಂಪತ್ತು ಹೇಗೆ ಇಂಗ್ಲೆಂಡ್ಗೆ ಹರಿದು ಹೋಯಿತು ಅನ್ನುವಂಥದ್ದನ್ನ ಇವರು ಈ ತಮ್ಮ ಸಿದ್ಧಾಂತದಲ್ಲಿ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಜುನಾಗಢ ಸಂಸ್ಥಾನವನ್ನು ಈ ವರ್ಷದಲ್ಲಿ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಯಿತು. ಆಪ್ಷನ್ 1 1949, ಆಪ್ಷನ್ 2 1948, ಆಪ್ಷನ್ 3 1950, ಆಪ್ಷನ್ 4 1952. ಜುನಾಗಢ ಸಂಸ್ಥಾನ ಇದು ಭಾರತಕ್ಕೆ ಸೇರ್ಪಡೆಯಾಗಿದ್ದು 1949ರಲ್ಲಿ. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ ಆಗಿದೆ. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು 30 ಪ್ರಶ್ನೆಗಳನ್ನು ನೋಡಿದ್ವಿ. 30 ಪ್ರಶ್ನೆಗಳನ್ನು ಒಂದು 25 ನಿಮಿಷಗಳ ಅವಧಿಯಲ್ಲಿ ನಾವು ನೋಡಿ ಮುಗಿಸೋದ್ರಿಂದ ಈ ಕ್ವಶನ್ಗಳನ್ನ ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಕ್ವಶನ್ಗಳನ್ನ ಕವರ್ ಮಾಡಿದ ಹಾಗೆ ಆಗುತ್ತೆ. ಇದೇ ರೀತಿಯಾಗಿ ಬೇರೆ ಬೇರೆ ವಿಡಿಯೋಗಳನ್ನ ನಮ್ಮ ಚಾನಲ್ಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ, ಇದೇ ರೀತಿ MCQ ಕ್ವಶನ್ಗಳನ್ನ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.